ರಾಜ್ಯದ ಮೂರು ಪಕ್ಷಗಳಲ್ಲೂ ಕೂಡ ಸಿಡಿತಾ ಇದೆ ಬಂಡಾಯದ ಜ್ವಾಲೆ. ನನ್ನ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ದಮ್ ಬೇಕು ಅಂತ ಜಿಟಿ ದೇವೇಗೌಡ ಗುಡುಗಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಗೆ ಡೈರೆಕ್ಟ್ ಸವಾಲನ್ನ ಹಾಕಿದ್ದಾರೆ ಜಿಟಿಡಿ. ನನ್ನನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸಲು ದಮ್ ಬೇಕು ಅಂತ ಜಿಟಿಡಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಮೇಲೆ ಜೆಡಿಎಸ್ ನಲ್ಲಿ ನನ್ನ ಮೇಲೆ ಕ್ರಮವನ್ನ ಕೈಗೊಳ್ಳೋಕೆ ದಮ್ ಬೇಕು ಅವ್ರಿಗೆ. 6 ತಿಂಗಳು ಪಕ್ಷದ ಯಾವುದೇ ಸಭೆ ಕಾರ್ಯಕ್ರಮಗಳಿಗೆ ಹೋಗಲ್ಲ. ಸಿದ್ದರಾಮಯ್ಯರನ್ನ ಸಮರ್ಥನೆ ಮಾಡಿಕೊಂಡು HDK ಕೆಂಗಣ್ಣಿಗೆ ಗುರಿಯಾಗಿದ್ರು ಜಿಟಿಡಿ. ಮೂಡ ಹಗರಣದಲ್ಲಿ ಬಹಿರಂಗವಾಗಿ ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಂಡಿದ್ರು ಜಿಟಿಡಿ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಹುದ್ದೆಯ ನಿರೀಕ್ಷೆಯಲ್ಲಿದ್ದಂತಹ ಜಿಟಿ ದೇವೇಗೌಡ. ಆದ್ರೆ ಬಹಿರಂಗವಾಗಿನೇ ನಡೀತಾನೆ ಇದೆ ಕುಮಾರಸ್ವಾಮಿ ವರ್ಸಸ್ ಜಿಟಿ ದೇವೇಗೌಡ ಅವರ ವಾಕ್ ಸಮರಗಳು. ಕುಮಾರಸ್ವಾಮಿ ಶಾಸಕರ ಅಭಿಪ್ರಾಯ ಸಂಗ್ರಹ ಅಂತ ಬಾಯಲ್ಲಿ ಹೇಳ್ತಿದ್ದಾರಷ್ಟೇ. ಅವರು ಮೊದಲು ಯಾವ ನಿರ್ಧಾರವನ್ನ ಮಾಡಿದ್ರೋ ಅದನ್ನೇ ಜಾರಿಗೆ ಮಾಡ್ತಾರೆ ಅಂತ HDD ಹೇಳಿದ್ದಾರೆ. ಶಾಸಕರ ಯಾರ ಮಾತಿಗೂ ಕೂಡ ಕುಮಾರಸ್ವಾಮಿ ಬೆಲೆಯನ್ನ ಕೊಡೋದಿಲ್ಲ ಅಂತ ಜಿಟಿಡಿ ಗುಡುಗಿದ್ದಾರೆ. ದಮ್ ಇದ್ರೆ ನನ್ನನ್ನ ಪಕ್ಷದಿಂದ ಉಚ್ಚಾಟಿಸಿ ಅಂತ ನೇರ ಸವಾಲನ್ನ ಹಾಕಿದ್ದಾರೆ ಜಿಟಿಡಿ. ರಾಜ್ಯದ ಮೂರು ಪಕ್ಷಗಳಲ್ಲಿ ಅಸಮಾಧಾನ ಜ್ವಾಲೆ ಕೊತ ಅಂತ ಕುದೀತಾ ಇದೆ. ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಆಯಿತು. ಈಗ ರೆಡ್ಡಿ ವರ್ಸಸ್ ರಾಮುಲು ಶುರುವಾಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಅಸಮಾಧಾನದ ಹೊಗೆ ಆಡ್ತಿದೆ. ಜೆಡಿಎಸ್ ನಲ್ಲಿ ಬಂಡಾಯದ ಕಿಡಿ ಈಗ ಹೊತ್ತಿ ಉರಿತಾ ಇದೆ. ಹಿರಿಯ ಶಾಸಕ ಜಿಟಿ ದೇವೇಗೌಡ ಅವರು ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ತಾಕತ್ತು ದಮ್ ಬೇಕು ಅಂತ ಪಕ್ಷದ ಹಿರಿಯ ನಾಯಕರಿಗೆ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ಸುದ್ದಿಗಾರರೊಂದಿಗೆ ಮಾತನಾಡುವಂತ ಹೊತ್ನಲ್ಲಿ ಬಿಜೆಪಿಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ. ನನ್ನ ಮೇಲಾಗ್ಲಿ ಯತ್ನಾಳ್ ಮೇಲಾಗ್ಲಿ ಕ್ರಮವನ್ನ ಕೈಗೊಳ್ಳಲು ಪಕ್ಷದ ನಾಯಕರಿಗೆ ದಮ್ ಬೇಕು ಅನ್ನೋದಾಗಿ ನಾಯಕರಿಗೆ ಆ ದಮ್ ಇಲ್ಲ ಅಂತ ಒಂದು ರೀತಿಯಾಗಿ ಒಂದು ಚಾಲೆಂಜ್ ಅನ್ನ ಮಾಡಿದ್ದಾರೆ. ನನಗೆ ನನ್ನ ಮನೆ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಿದೆ. ಇನ್ನೂ 6 ತಿಂಗಳು ಪಕ್ಷದ ಸಭೆಗಳಿಂದ ದೂರ ಇರ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ನಮ್ಮ ನಾಯಕರಿಗೂ ಕೂಡ ಅದನ್ನೇ ಹೇಳಿದ್ದೀನಿ. ನಿಖಿಲ್ ಕುಮಾರಸ್ವಾಮಿಗೆ ಒಳ್ಳೇದಾಗ್ಲಿ ಅನ್ನೋದಾಗಿ ಮಾತನಾಡಿದ್ದಾರೆ. ಒಟ್ಟಲ್ಲಿ ಈಗ ಅಸಮಾಧಾನದ ಹೊಗೆಯಂತೂ ಎಲ್ಲೆಡೆ ಪಸರಿಸ್ತಾ ಇದೆ. ಅಂದ್ರೆ ಪಕ್ಷದ ಹಿರಿಯ ನಾಯಕರಿಗೆ ಸವಾಲ್ ಹಾಕಿದ್ದಾರೆ ಬಹಳ ಬಹಿರಂಗವಾಗಿನೇ. ಅಂದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಈಗ ಅಸಮಾಧಾನದಿಂದ ರೆಬಲ್ ಟೀಮ್ ಮೂಲಕವಾಗಿ ಸಾಕಷ್ಟು ಬಿಜೆಪಿಯಲ್ಲಿ ಗೊಂದಲದ ವಾತಾವರಣ ಶುರುವಾಗಿದೆ. ಹಾಗಾಗಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳೋದಾಗ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಜೆಡಿಎಸ್ ನಲ್ಲೂ ಕೂಡ ದಮ್ ಇದ್ರೆ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿ ಅನ್ನೋದಾಗಿ ಜಿಟಿ ದೇವೇಗೌಡ ಅವರು ಹೇಳಿದ್ದಾರೆ. ಇನ್ನೂ 6 ತಿಂಗಳು ಪಕ್ಷದ ಯಾವುದೇ ಸಭೆ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ ಅನ್ನೋದಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಂಡು ಕುಮಾರಸ್ವಾಮಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ರು ಜಿಟಿಡಿ. ಮೂಡ ಹಗರಣದಲ್ಲಿ ಬಹಿರಂಗವಾಗಿನೇ ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಇದರ ಜೊತೆಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಹುದ್ದೆಯ ನಿರೀಕ್ಷೆಯಲ್ಲಿದ್ರು ಜಿಟಿ ದೇವೇಗೌಡರವರು. ಆದ್ರೆ ಬಹಿರಂಗವಾಗಿ ನಡೀತಾಲೇ ಇದೆ ಕುಮಾರಸ್ವಾಮಿ ವರ್ಸಸ್ ಜಿಟಿ ದೇವೇಗೌಡ ಅವರ ಮಾತಿನ ಚಕಮಕಿ, ಕೋಲ್ಡ್ ವಾರ್ ನಡೀತಾನೆ ಇದೆ. ಆದ್ರೆ ಈಗ ಏನ್ ಹೇಳ್ತಿದ್ದಾರಂತಂದ್ರೆ ಕುಮಾರಸ್ವಾಮಿ ಅವರು ಯಾವ ಶಾಸಕರನ್ನ ಅಭಿಪ್ರಾಯ ಹೊಂದಿದ್ದಾರೆ ಮುಂದಿನ ಒಂದು ಸ್ಥಾನವನ್ನ ಕೊಡೋ ವಿಚಾರವಾಗಿ ಅವ್ರಿಗೆ ಕೊಡ್ತಾರೆ, ಕೇವಲ ಬಾಯಿ ಮಾತಿಗಷ್ಟೇ ಹೇಳೋದು ಅನ್ನೋದಾಗಿ ಕಂಪ್ಲೀಟ್ ಗುಡುಗಿದ್ದಾರೆ. ಶಾಸಕರ ಯಾವ ಮಾತಿಗೂ ಕೂಡ ಕುಮಾರಸ್ವಾಮಿ ಅವರು ಬೆಲೆನೇ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ದಮ್ ಇದ್ರೆ ನನ್ನನ್ನ ಪಕ್ಷದಿಂದ ಉಚ್ಚಾಟಿಸಿ ಅಂತ ನೇರ ಸವಾಲನ್ನ ಹಾಕಿದ್ದಾರೆ.